ನಾನು ಅದೃಷ್ಟವಂತ ಸಿಎಂ ಆಗಿದ್ದೀನಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಕೂಡ ಬಿಆರ್ ಪಾಟೀಲ್ ಹೇಳಿಕೆಯನ್ನ ಹೆಚ್ಚು ಕಮ್ಮಿ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದ ರೀತಿ ಕಾಣಿಸ್ತಾ ಇದೆ. ಬಿಆರ್ ಪಾಟೀಲ್ ಅವರ ಲಾಟರಿ ಮಾತಿಗೆ ಮುಖ್ಯಮಂತ್ರಿಗಳ ರಿಯಾಕ್ಷನ್ ಇದು. ಹೌದು, ನಾವಿಬ್ರು ಜೊತೆಗೆ ಶಾಸಕರಾದವರು, ನಾನು ಸಿಎಂ ಆದೆ, ನಾನು ಅದೃಷ್ಟವಂತ, ಹಂಗಾಗಿ ನಾನು ಮುಖ್ಯಮಂತ್ರಿ ಆದೆ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಿಆರ್ ಪಾಟೀಲ್ ಅವರು ಸೋನಿಯಾ ಗಾಂಧಿ ಅವರನ್ನ ನಿಮ್ಮನ್ನ ಅವರೇ ಪರಿಚಯ ಮಾಡಿಸಿದಂತೆ ಫಸ್ಟ್ ಲಕ್ಕಿ ಡ್ರಾ ಲಾಟರಿ ಹೊಡಿತು ಸಿದ್ದರಾಮಯ್ಯ ಸಿಎಂ ಮತ್ತೆ ಹೇಳಿಕೆ ಬಹಿರಂಗ ಹೇಳಿಕೆ ಗೊತ್ತಿಲ್ಲ ನನಗೆ. ನಿಮ್ಗೆ ಲಕ್ಕಿ ಡ್ರಾ ಹೊಡಿತಂತೆ. ಲಕ್ಕಿ ಡ್ರಾ ಹೊಡಿತಂತೆ. ಹೌದು, ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ, ನಾನು ಅದೃಷ್ಟವಂತ. ನಾನು ಅವನು ಒಟ್ಟಿಗೆ ಚೀಫ್ MLA ಆದವಲ್ಲ, ಅದಕ್ಕೆ ಹೇಳಿರ್ಬೋದೇನೋ, ಗೊತ್ತಿಲ್ಲ. ಬಿಆರ್ ಪಾಟೀಲ್ ಅವರು ಸೋನಿಯಾ ಗಾಂಧಿ ಅವರನ್ನ ನಿಮ್ಮನ್ನ ಅವರೇ ಪರಿಚಯ ಮಾಡಿಸಿದಂತೆ ಫಸ್ಟ್ ಲಕ್ಕಿ ಡ್ರಾ ಲಾಟರಿ ಹೊಡಿತು ಸಿದ್ದರಾಮಯ್ಯ ಸಿಎಂ ಮತ್ತೆ ಹೇಳಿಕೆ ಬಹಿರಂಗ ಹೇಳಿಕೆ ಗೊತ್ತಿಲ್ಲ ನನಗೆ. ನಿಮ್ಗೆ ಲಕ್ಕಿ ಡ್ರಾ ಹೊಡಿತಂತೆ. ಲಕ್ಕಿ ಡ್ರಾ ಹೊಡಿತಂತೆ. ಹೌದು, ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ, ನಾನು ಅದೃಷ್ಟವಂತ. ನಾನು ಅವನು ಒಟ್ಟಿಗೆ ಚೀಫ್ MLA ಆದವಲ್ಲ, ಅದಕ್ಕೆ ಹೇಳಿರ್ಬೋದೇನೋ, ಗೊತ್ತಿಲ್ಲ. ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆಯನ್ನ ಗಮನಿಸಿದ್ರಿ. ಅವ್ರು ಹೇಳಿದ್ದು ನನಗೆ ಗೊತ್ತಿಲ್ಲ, ಹೌದು ನನಗೆ ಅದೃಷ್ಟ ಆಯಿತು, ನಾನು ಮುಖ್ಯಮಂತ್ರಿ ಆದೆ, ನಾವಿಬ್ರು ಜೊತೆಯಾಗಿ ಶಾಸಕರಾದವರು, ಆ ಕಾರಣಕ್ಕಾಗಿ ಬಿಆರ್ ಪಾಟೀಲ್ರು ಹಾಗೆ ಹೇಳಿರಬಹುದು ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬಿಆರ್ ಪಾಟೀಲ್ ಅವರ ಈ ಲಾಟರಿ ಸಿಎಂ ಅನ್ನುವಂಥ ಹೇಳಿಕೆ ಏನಿದೆ ಅದನ್ನ ಬಹುತೇಕ ಸಕಾರಾತ್ಮಕವಾಗಿ ರಿಸೀವ್ ಮಾಡಿದ ಹಾಗೆ ಕಾಣಿಸ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರು. ಬಟ್ ರಾಜ್ಯದಲ್ಲಾಗ್ತಾ ಇರುವಂತಹ, ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಾಗ್ತಾ ಇರುವಂತಹ ಸಾಲು ಸಾಲು ಬೆಳವಣಿಗೆಗಳ ಮಧ್ಯೆ ಬಿಆರ್ ಪಾಟೀಲ್ ಅವರ ಈ ಮಾತು ಏನಿದೆ ಇರುವಂತಹ ಚರ್ಚೆಗೆ ತುಪ್ಪವನ್ನ ಸುರಿದ ರೀತಿ ಆಗಿದೆ. ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ಚರ್ಚೆಗಳಿದ್ದಾವೆ. ಸುರ್ಜೇವಾಲಾ ಅವರು ರಾಜ್ಯಕ್ಕಾಗಮಿಸಿದ್ದಾರೆ, ಶಾಸಕರ ಜೊತೆ 1-to-1 ಚರ್ಚೆಯನ್ನ ನಡೆಸುತ್ತಿದ್ದಾರೆ. ಶಾಸಕರ ಅಸಮಾಧಾನ, ಶಾಸಕರ ಅಹವಾಲು ಇವೆಲ್ಲವನ್ನ ಕೂಡ ಕೇಳ್ತಿದ್ದಾರೆ. ಎರಡೂ ಬಣಗಳ ಅಭಿಪ್ರಾಯಗಳ ಸಂಗ್ರಹ ಆಗ್ತಾ ಇದೆ ಸೀಕ್ರೆಟ್ ಆಗಿ. ಇದೆಲ್ಲದರ ಮಧ್ಯೆ ಇಂಥದ್ದೊಂದು ಮಾತು, ಲಾಟರಿ ಸಿಎಂ ಅನ್ನುವಂಥ ಮಾತು, ಅದು ಕೂಡ ಒಬ್ಬ ಸಮಕಾಲೀನ ನಾಯಕನಿಂದ, ಬಿಆರ್ ಪಾಟೀಲ್ ಅವರು. ದೊಡ್ಡ ಮಟ್ಟದ ಸ್ಥಾನಮಾನಗಳು ಬಿಆರ್ ಪಾಟೀಲ್ ಅವರಿಗೆ ಸಿಕ್ಕಿಲ್ಲ, ಬಟ್ ಕಾಂಗ್ರೆಸ್ಸಿಗೆ ಬಂದಿದ್ದು ಜೊತೆಯಾಗಿ. ಜೆಡಿಎಸ್ನಿಂದ ಸಿದ್ದರಾಮಯ್ಯ ಅವರ ಜೊತೆಗೆ ಒಟ್ಟು 8 ಜನ ಏನು ಬರ್ತಾರೆ ಕಾಂಗ್ರೆಸ್ಗೆ, ಆ ಸಂದರ್ಭದಲ್ಲಿ ಬಿಆರ್ ಪಾಟೀಲ್ ಅವರು ಕೂಡ ಅವ್ರ ಜೊತೆಗೆ ಹೆಜ್ಜೆಯನ್ನ ಇಟ್ಟವರು. ನಾನೇ ಸೋನಿಯಾ ಗಾಂಧಿಯವರನ್ನ ಭೇಟಿ ಮಾಡಿಸ್ದೆ ಸಿದ್ದರಾಮಯ್ಯಗೆ, ಅಂಥದ್ದೊಂದು ಪ್ಲಾಟ್ಫಾರ್ಮ್ನ ನಾನೇ ಒದಗಿಸಿಕೊಟ್ಟೆ. ಆದ್ರೆ ಆತನಿಗೆ ಲಕ್ ಹೊಡೀತು, ಅವ್ರಿಗೆ ಅದೃಷ್ಟ ಚೆನ್ನಾಗಿತ್ತು, ಅವ್ರ ಗ್ರಹಚಾರ ಚೆನ್ನಾಗಿತ್ತು, ಅವರು ಮುಖ್ಯಮಂತ್ರಿ ಆದ್ರು, ಆದ್ರೆ ನಾನೇನೂ ಆಗದೆ ಉಳಿದು ಬಿಟ್ಟೆ ಅನ್ನುವಂಥ ಅರ್ಥದಲ್ಲಿ ಮಾತನಾಡಿದ್ದಾರೆ ಬಿಆರ್ ಪಾಟೀಲ್. ಇಷ್ಟ ಹಿರಿತನ ಇದ್ರೂ ಅವಕಾಶಗಳು ಸಿಕ್ತಿಲ್ಲ ಅನ್ನುವಂಥ ಕಾರಣಕ್ಕೆ ಅವರು ವಿವಾದಾತ್ಮಕ ಹೇಳಿಕೆಯನ್ನ ಕೊಡ್ತಾ ಇರೋದು, ಅಥವಾ ತಮ್ಮ ಪಕ್ಷಕ್ಕೆ, ತಮ್ಮ ಪಕ್ಷದ ನಾಯಕರಿಗೆ ಮುಜುಗರ ಆಗುವಂತೆ ಅವರು ಮಾತನಾಡ್ತಾ ಇರೋದು ಇದೇ ಮೊದಲೇನಲ್ಲ. ಹಲವು ಬಾರಿ ನೇರವಾಗಿ ತಮ್ಮ ಅಸಮಾಧಾನವನ್ನ ಹೊರಗಡೆ ಹಾಕಿದ್ದಾರೆ. ಈಗ ಮತ್ತೊಮ್ಮೆ ಸಿದ್ದರಾಮಯ್ಯ ಅವರಿಗೆ ಲಕ್ಕಿ ಸಿಎಂ, ಲಾಟರಿ ಸಿಎಂ ಅನ್ನುವಂಥ ಹೇಳಿಕೆಯನ್ನ ಕೊಟ್ಬಿಟ್ಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.